90s ಅಲ್ಲಿ 300 ಕಿಲೋಮೀಟರ್ ಟಚ್ ಮಾಡಿದ ಮೊದಲನೇ ಬೈಕು 90s ಅಲ್ಲಿ ಒಂದು ರೆಕಾರ್ಡ್ ಮಾಡಿದ್ದು ವರ್ಲ್ಡ್ ರೆಕಾರ್ಡ್ ಅಂತಾನೆ ಹೇಳ್ಬೋದು. ಈ ತರ ಬೈಕ್ ಇಲ್ಲಿವರೆಗೂ ಒಂದು ಲೆಜೆಂಡರಿ ಬೈಕ್ ಅಂತ ಹೇಳ್ಬೋದು. 90s ಅಲ್ಲಿ 300 ಕಿಲೋಮೀಟರ್ ಟಚ್ ಮಾಡಿದ್ದು ಒಂದೇ ಬೈಕು. ಹೋಂಡಾ, ಕವಾಸಕಿ ಮತ್ತೆ ಸುಜುಕಿ ಅವರು ಫುಲ್ ಟಾಪ್ ಸ್ಪೀಡಲ್ಲಿ ಟಾಪ್ ಬೈಕ್ಗಳು, ಅವಾಗಲೇ ಪರ್ಫಾರ್ಮೆನ್ಸ್ ಬೈಕ್ಗಳು ಸ್ಟಾರ್ಟ್ ಮಾಡ್ತಿದ್ರು. ಅಂಥ ಟೈಮಲ್ಲಿ ಹೋಂಡಾ ಬ್ಲ್ಯಾಕ್ ಬರ್ಡ್ ಬೈಕ್ ತುಂಬ ಟಾಪ್ ಸ್ಪೀಡಲ್ಲಿ 280-90 ಮುಡ್ತಿತ್ತು. ಹೋಂಡಾ ಬ್ಲ್ಯಾಕ್ ಬರ್ಡ್ ಅಂತ ಬೈಕು. ಆ ಬೈಕ್ ಇಡೀ ಪ್ರಪಂಚದಲ್ಲಿ 90s ಅಲ್ಲಿ ಅದೊಂದು ಬಿಟ್ಟು ಇನ್ಯಾವುದು ಟಾಪ್ ಸ್ಪೀಡಲ್ಲಿ ಇರಲಿಲ್ಲ. ಅಂಥದ್ರಲ್ಲಿ ಸುಜುಕಿ ಅವರು ಸೀಕ್ರೆಟಾಗಿ ಒಂದು ಮಿಷನ್ ಥರ ಮಾಡಿ ಅದರಲ್ಲೇ ಕಂಡುಹಿಡಿದಿದ್ದು. ಅವಾಗ ಸ್ಟಾರ್ಟ್ ಆಗಿದೆ ಸುಜುಕಿ ಅವ್ರದ್ದೇ ವಾಲ್ಕಾನ್, ಅಂದರೆ ಅಯಬುಜಾ. ಚೈನೀಸಲ್ಲಿ ಅಯಬುಜಾ ಅಂದರೆ ವಾಲ್ಕಾನ್ ಅಂತಂದರೆ ಪಕ್ಷಿ. ಅದು ಅದೇ ಪ್ರಪಂಚದಲ್ಲಿ ತುಂಬ ಬರ್ಡಲ್ಲಿ ಫಾಸ್ಟೆಸ್ಟ್ ಪಕ್ಷಿ. ಅದನ್ನೇ ಇನ್ಸ್ಪಿರೇಷನ್ ತೊಗೊಂಡು ಏರೋಡೈನಮಿಕ್ ಡಿಸೈನಲ್ಲಿ ಅವಾಗ ಸುಜುಕಿಯಲ್ಲಿ ಬಂದಿದ್ದು ಹೆವಿ ಬೈಕ್ ಅಂದರೆ ಅದೊಂದೇ ಅಯಬುಜಾ. 90s ಅಲ್ಲಿ ಇದನ್ನ ಯಾರು ಮುಟ್ಟಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ 312 ಟಾಪ್ ಸ್ಪೀಡ್ ಇದ್ರದ್ದು. ಈ ಥರ ಟಾಪ್ ಸ್ಪೀಡನ್ನ 90s ಅಲ್ಲಿ ಯಾರು ಹೋಂಡಾ, ಯಮಾ ಎಲ್ಲ ಸೈಡ್ ಹೋಗ್ಬಿಟ್ವು ಅಂತ ಟಾಪ್ ಬೈಕ್ ಕಂಡುಹಿಡಿದಿದ್ದು. ಇದು ಈ ಕಡೆ ಇದರಿಂದ ತುಂಬ ಆಕ್ಸಿಡೆಂಟ್ಗಳು, ತುಂಬ ಕಂಟ್ರೋಲ್ ಮಾಡೋಕ್ಕಾಗಲಿ ತುಂಬ ಆಕ್ಸಿಡೆಂಟ್ಗಳೆಲ್ಲ ಆಗಿದ್ವು. ಜಪಾನ್ ಮತ್ತು ಯುರೋಪ್ ಕಂಟ್ರಿಯಿಂದ ಒಂದು ಒಪ್ಪಂದ ಮಾಡ್ಕೊಂಡು ಇದ್ರದ್ದು ಅಯಬುಜಾದೇನು ಸ್ಪೀಡ್ ಲಿಮಿಟ್ ಇದೆಲ್ಲ 299ಗೆ ಲಾಕ್ ಮಾಡಿದ್ರು. ಇವಾಗಲೂ ಯಾವುದೇ ಬೈಕ್ ಆಗಲಿ ಮ್ಯಾನುಫ್ಯಾಕ್ಚರ್ 299ಗೆ ಲಾಕ್ ಆಗಿರುತ್ತೆ. ಹಂಗಾಗಿ ಎಲ್ಲರೂ ಮ್ಯಾಪಿಂಗ್ ಮಾಡಿಸೋದು. ಅಂದರೆ ಇಡೀ ಪ್ರಪಂಚದಲ್ಲಿ 312 ನಾನ್ ಲಾಕ್ ವೆಹಿಕಲ್ ಅಂದರೆ ಅಯಬುಜಾ ಒಂದೇ. ಇಲ್ಲಿವರೆಗೂ ಯಾವಾಗ 2000ದಲ್ಲಿ ಲಾಂಚ್ ಆಗಿದೆ ಅಯಬುಜಾ ಯಾರ ಹತ್ರ ಇದೆಯೋ ಅವ್ರದ್ದೆಲ್ಲ ಫುಲ್ಲಿ ಅನ್ಲಾಕ್ಡ್ ಬೈಕ್ ಆಗಿರುತ್ತೆ. ಈ ಬೈಕ್ ಇಲ್ಲಿವರೆಗೂ ಸುಮಾರು ಜನ ಹತ್ರ ಇದ್ರೂ ಒಂದು ಇಡೀ ಪ್ರಪಂಚ ಅನ್ನೋಕ್ಕಿಂತ ಇಂಡಿಯಾದಲ್ಲೇ ಒಂದು ಸಿಂಗಲ್ ಅಯಬುಜಾ ಇದೆ. ಆ ಬುಜಾದ ಬಗ್ಗೆ ಬೇಕಾದ ಡೀಟೇಲ್ಸ್ ಅಂದರೆ ಫಾಲೋ ಮಾಡ್ಕೊಂಡು ಶೇರ್ ಮಾಡಿ, ಲೈಕ್ ಮಾಡಿರಿ. ಹಂಗೆ ಕಮೆಂಟಲ್ಲಿ ಬುಜಾ ಅಂತ ನೆಕ್ಸ್ಟ್ ವೀಡಿಯೋ ಒಬ್ಬ ಹಾಕಿದ್ರು ಸಾಕು ಈ ವಿಡಿಯೋಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಬುಜಾ ಅಂತ ಅದೊಂದು ಫುಲ್ ಸ್ಪೆಷಲ್ ಇದೆ. ಅದು ಯಾಕಂದರೆ ಅಯಬುಜಾ ಫುಲ್ ಸ್ಪೆಷಲ್ ಒಂದೇ ಒಂದು ಇರೋದು ಇಡೀ ಭಾರತದಲ್ಲಿ. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ, ಕಮೆಂಟ್ ಮಾಡಿರಿ ಬುಜಾ ಅಂತೇಳಿ.